ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರೇಣು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಸ್ವಾಮಿಯರು ಶಬರಿಮಲೆಗೆ ಹೊರಟಿದ್ದಾರೆ. ಹಾಗಾಗಿ ಇವಾಗ ಅಲ್ಲಿ ಹೋಗಬೇಕು. ಇವಾಗ ಅಮ್ಮ ಅವರಿಗೆ ಬಾಕ್ಸ್ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಮ್ಮ ಸ್ನಾನ ಕೂಡ ಆಗಿದೆ. ಆ್ಯಂಡ್ ಇವಾಗ ರೆಡಿ ಆಗಬೇಕು. ಆ್ಯಂಡ್ ಅಲ್ಲಿ ಏನೇನಾಗುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ಬೀನ್ಸ್ ಪಲ್ಯ ಒಂದು ರೆಡಿ ಆಗ್ತಿದೆ. ಆ್ಯಂಡ್ ಮೊಸರನ್ನ ಕೂಡ ರೆಡಿ ಆಗಿದೆ. ಹಾಗೆ ಪಲಾವ್ ಕೂಡ ರೆಡಿ ಮಾಡಿದ್ದಾರೆ. ಈಗ ಬಾಕ್ಸ್ ಕಟ್ಟಬೇಕಾ? ಸ್ವಾಮಿರಿಗೆ ಬಟ್ಟೆ ತಗೋಬೇಕು ಅಂತ ಹೇಳಿ ಈಗ ನಮ್ಮದೇ ಶಾಪಿಗೆ ಬಂದಿದ್ದೀವಿ. ಈಗ ಅವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅಂತೇಳಿ. ಅಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ರು ನೋಡೋರು. ಅಲ್ಲ ಇದರಲ್ಲೇ ಯಾವುದೋ ಸೆಲೆಕ್ಟ್ ಮಾಡಿದ್ರು ಅವತ್ತು ನೋಡ್ರಾ ಇದು ಹೇಳ್ದೆ. ನೀವು ಸ್ವಾಮಿರಾ ಹೊಸ ಬಟ್ಟೆ ಹಾಕ್ಕೊಳ್ಳೋಕ್ಕೆ? ಅಲ್ಲ, ಮತ್ತೆ ನಾವಲ್ಲಿ ಯಾಕನಕ್ಕೆ ಪೂಜೆಗೆ ಬಟ್ಟೆ ಹೊಸವಿಲ್ಲ. ಅಯ್ಯೋ ಅಯ್ಯೋ ಸುಂದ್ರ, ಯಾವ್ದು ಸೆಲೆಕ್ಟ್ ಮಾಡಿದ್ರಿ? ಎರಡು ಸೆಲೆಕ್ಟ್ ಮಾಡಿದ್ವಿ. ತೋರಿಸು. ಐತೆ ನಾನು ಕೊಡ್ತೀನಿ, ಅದಕ್ಕೆ ನೋಡ ಮೇಸಿರೆ ಅಂದಿತ್ತು. ಹಾಯ್, ಯಾವಾಗ ಬನ್ರಿ? ಈಗ ಬಂದು ಬಂದ ತಗಡಿ. ಏನಂದ್ರೆ ಬರ್ತಿದಾರಂತೆ. ಹೌದು ಹೌದು 5 ನಿಮಿಷ ಅಂತ. ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಮ್ಮ ಸ್ವಾಮಿಯರು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ, ಇನ್ನೂ ಎಲ್ಲಿದ್ದೀರಾ ಅಂತೇಳಿ. ಹಾಗಾಗಿ ಬೇಗ ಹೋಗ್ತಾ ಇದ್ದೀವಿ. ಇದು ಇವ್ರಿಗೆ ಬಾಳೆಹಣ್ಣು ಕೊಟ್ಟು
ಅಯ್ಯಪ್ಪ ಒಂಬುನಾಥ ಅಯ್ಯಪ್ಪ ಒಂಬುನಾಥ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಹುಲಿಯೇರಿ ಬಂದನಪ್ಪ ಮಹೇಶಿಯ ಕೊಂದನಪ್ಪ ಸ್ವಾಮಿಯೇ ಅಯ್ಯಪ್ಪ ಚಿನ್ನ ಚಿನ್ನದಯ್ಯಪ್ಪ ಚಿನ್ನದಯ್ಯಪ್ಪ ನಮ್ಮೊಡೆಯ ಮಲೆ ಯಾತ್ರೆ ಯಾರನ್ ಕಾಣ ಸ್ವಾಮಿಯ ಕಂಡು ಓಂ ಓಂ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಅಯ್ಯಪ್ಪ ಹುಲಿಯೇರಿ ಬಂದನಪ್ಪ ರಾಜಕುಮಾರನೇ ಸ್ವಾಮಿಯೇ ಅಯ್ಯಪ್ಪ ಹಾಗೆಯೇ ಫಂಕ್ಷನ್ ಎಲ್ಲದನ್ನು ಮುಗಿಸ್ಕೊಂಡು ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಹಾಗೆ ನಮ್ಮ ಸ್ವಾಮಿಯರನ್ನ ಈ ಶಬರಿಮಲೆಗೆ ಕಳಿಸ್ಕೊಟ್ಟು ನಾವು ಕೂಡ ಮನೆಗೆ ಹೋಗ್ತೀವಿ ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ನನ್ನ ಫ್ರೆಂಡಿಗೂ ಕೂಡ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಆಲ್ರೆಡಿ ಈವ್ನಿಂಗ್ 4 o'clock ಹಂಗಾಗಿ ಹೋಗ್ಬಿಟ್ಟಿತ್ತು. ಅವ್ನು ಕೂಡ ಹೋಗಬೇಕಿತ್ತು. ಮನೆಗೆ ಈಗ ತಾನೇ ಬಂದಿದ್ದು ಗೈಸ್. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಿದ್ದೆ ಆ ಕಡೆ ಈ ಕಡೆ ಆಗಿದೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಆಲ್ರೆಡಿ ಮಮ್ಮಿ ಮಲಗಿಬಿಟ್ಟಿದ್ದಾರೆ. ಅವರಂತೂ ಬೆಳಗ್ಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಎಲ್ಲದನ್ನು ಅವರೇ ಮಾಡಿದ್ದಾರೆ. ನಾನೇನು ಮಾಡಿಲ್ಲ ಗೈಸ್, ಸುಮ್ಮನೆ ಆ ಕಡೆ ಈ ಕಡೆ ಓಡಾಡಿದ್ದೀನಿ ಅಷ್ಟೇ. ಪಾಪ ಅವ್ರು ತುಂಬ ಇದು ಮಾಡಿದ್ದಾರೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಯ್ಯಪ್ಪ ಸ್ವಾಮಿ ಅವ್ರು ಏನೇನು ಮಾಡ್ತಾರೆ ಒಂದು ತುಪ್ಪದ ಕಾಯಿ ತುಂಬಿಸುವಾಗ ಅನ್ನೋದು ಒಂದು ಫುಲ್ ಡೀಟೇಲಾಗಿ ನಾನು ವಿಡಿಯೋ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬಾಯ್ ಗೈಸ್.